ಯಾಕಂದರೆ ಬಂಡೀಪುರದಲ್ಲಿ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖವಾದ ರಸ್ತೆ ಸಂಜೆ 6 ಗಂಟೆ ನಂತರ ಓಪನ್ ಇರಲ್ಲ. ಇದೇ ವಿಚಾರ ಈಗ ಪಕ್ಕದ ವಯನಾಡು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ದೊಡ್ಡ ವಿಚಾರವಾಗಿ ಚರ್ಚೆಯಾಗಿ ಕಾರಣವಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ DCM DK ಶಿವಕುಮಾರ್ ಅವರು ನೇರವಾಗಿ ಕೇರಳಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಒಂದು ಆಫರನ್ನು ಇಟ್ಟಿದ್ರು. ಈಗಾಗಲೇ ರಸ್ತೆ ಬಂದಾಗಿದೆ, ಹೀಗಾಗಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಕೂತ್ಕೊಂಡು, ಅಂದರೆ ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಇಬ್ಬರೂ ಕೂಡ ಕೂತು ಮಾತುಕತೆ ಮಾಡಿ ಇದಕ್ಕೊಂದು ಖಂಡಿತವಾಗ್ಲೂ ಪರಿಹಾರ ಕಂಡಿಡ್ತೀವಿ ಅಂತ. ಆದರೆ DK ಶಿವಕುಮಾರ್ ಅವರ ಮಾತಿಗೆ, DCM ಅವರ ಮಾತಿಗೆ ಈಗ CM ಅವರು ಬೇರೆ ರೀತಿಯಾದಂಥ ಮಾತನ್ನೇ ಹೇಳ್ತಿದ್ದಾರೆ. ಅಂಥ ಚರ್ಚೆನೇ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಈಗ ಬಂಡೀಪುರದ ವಿಚಾರ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ವೇಳೆ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರೆ ಆವಾಗ ಖಂಡಿತವಾಗ್ಲೂ ಪರಿಸರವಾದಿಗಳ ಕೋಪಕ್ಕೆ ಕಾರಣವಾದರೂ ಕೂಡ ಆಶ್ಚರ್ಯವೇನಿಲ್ಲ. From 9 to morning 6, we have to sort it out that she has put a request. ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ರಿಂದ ಅದನ್ನ ಎರಡು ದೃಷ್ಟಿಯಿಂದ ಮಾಡಿದ್ರು. ಈಗ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ವಾಪಸ್ ಪಡೆಯುವ ಆದೇಶ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕೆಲ ದಿನಗಳ ಹಿಂದೆ ಕೇರಳಕ್ಕೆ ಹೋಗಿದ್ದ DCM DK ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ನನಗೂ ಹಾಗೂ CMಗೂ ಕರೆ ಮಾಡಿ ಕರ್ನಾಟಕದಿಂದ ಬಂಡೀಪುರ ಮೂಲಕ ಕೇರಳಕ್ಕೆ ಹೋಗುವ ಮಾರ್ಗದಲ್ಲಿ ಸಂಚಾರ ಸಮಸ್ಯೆ ಇದೆ, ಸರಿಪಡಿಸಿ ಅಂತ ಹೇಳಿದ್ರು. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಮಸ್ಯೆಯನ್ನ ಸರಿ ಮಾಡ್ತೇವೆ ಅಂತ ಹೇಳಿದ್ರು. 3 days back, Priyanka Gandhi called me and my chief minister. She said that there is from 9 to morning 6, we have to sort it out that she has put a request. So Priyanka Gandhi will come, we will try to sort out that problem in whatever way best we can. ಕೇರಳದಲ್ಲಿ ಆಡಿದ್ದ ಮಾತಿಗೆ ನಿನ್ನೆ DK ಸಮರ್ಥನೆಗೆ ಇಳಿದಿದ್ರು. ಜನರ ಹಿತ ಕಾಪಾಡೋಕೆ ಪರಿಶೀಲನೆ ಮಾಡುತ್ತೇವೆಂದು ಹೇಳಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ. ನಾವು 2 ಸರ್ಕಾರಗಳನ್ನ ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ, ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ವಿ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಅದನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅಂದ್ರು. ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ರಿಂದ ಅದನ್ನ ಎರಡು ದೃಷ್ಟಿಯಿಂದ ಮಾಡಿದ್ರು. ಈಗ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಷ್ಟೇ. DK ಮಾತಿಗೆ ಸ್ಪಷ್ಟನೆ ಕೊಟ್ಟ CM ಸಿದ್ದರಾಮಯ್ಯ ಇಂಥ ಚರ್ಚೆಯೇ ಇಲ್ಲ, ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂದ್ರು. ಬಂಡೀಪುರದಲ್ಲಿ ರಾತ್ರಿ ಸಂಚಾರವನ್ನ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ. DK ಶಿವಕುಮಾರ್ ಪ್ರಸ್ತಾವ ಮಾಡಿದ್ದಾರೆ. ಅದೇನು ಆ ಥರದ ಪ್ರಸ್ತಾವ ಇಲ್ಲ, ಆ ಥರದ ಚರ್ಚೆನೂ ಆಗಿಲ್ಲ, ಪ್ರಸ್ತಾವನೂ ಇಲ್ಲ. ಚರ್ಚೆ ಮಾಡಿ DK ಶಿವಕುಮಾರ್ ಅವರು ನನಗೆ ಅವರಿಗೆ ಕೇಳಿ ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು. ನನಗೆ ಗೊತ್ತಿರೋ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ, ಚರ್ಚೆನೂ ಆಗಿಲ್ಲ. 2009ರಿಂದಲೂ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಪ್ರಾಣಿಗಳ ಜೀವಕ್ಕೆ ಕುತ್ತು ಹಿನ್ನೆಲೆ ಈ ನಿಯಮ ಜಾರಿ ಇದೆ. ಆದ್ರೆ ಈಗ DK ಮಾತಿನಿಂದ ಪರಿಸರವಾದಿಗಳು ಬೇಸರ ಹೊರ ಹಾಕಿದ್ದಾರೆ. ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರೆ ಕಾಡು ಪ್ರಾಣಿಗಳ ಜೀವಕ್ಕೆ ಹಾನಿಯಾಗಲಿದೆ. ಹೀಗಾಗಿ ಯಾರ ಒತ್ತಡಕ್ಕೂ ಮಣಿಯದೆ ರಾತ್ರಿ ಸಂಚಾರ ನಿರ್ಬಂಧ ಆದೇಶ ತೆರವು ಮಾಡಬೇಡಿ ಅಂತ CM ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ರಾತ್ರಿ ಸಂಚಾರ ನಿರ್ಬಂಧ ತೆರವು ಮಾಡಿದ್ರೆ ಗಡಿ ಬಂದ್ ಮಾಡಿ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. DCM DK ಮಾತಿನಿಂದ ಪರಿಸರವಾದಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. CM ಕೂಡ ಇಂಥ ಚರ್ಚೆ ಇಲ್ಲ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.